श्रीगुरुभ्यो नमः। हरिः ओम्। रमयन् भवसन्तापं रमयन् सातिसातकान् कृष्णमेघः कृपादृष्टिवृष्ट्या पुष्णात ಮಾಮಪಿ. ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ತಾತ್ಪರ್ಯ ಚಿಂತಕ ಗ್ರಂಥದ ಆರಂಭದಲ್ಲಿ ತಮ್ಮ ಆರಾಧ್ಯ ಮೂರ್ತಿ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಕೃಷ್ಣನಂದ ಒಂದು ಮೇಘಕ್ಕೆ ಹೋಲಿಸ್ತಾ ಇದೆ. ಕೃಷ್ಣ ಮೇಘ ಬಿಸಿಲಿನ ತಾಪದಿಂದ ಕಂಗೆಟ್ಟವರಿಗೆ ಅದು ತಾಪವನ್ನು ಕಡಿಮೆ ಮಾಡುತ್ತೆ, ಮಳೆಯನ್ನು ಸುರಿಸದೆ ಆ ತಾಪವನ್ನು ಕಡಿಮೆ ಮಾಡ್ತಾ ಇದೆ. ಚಾತಕ ಪಕ್ಷಿಗಳು ಅಂತ ಒಂದು ಬಗೆಯ ಪಕ್ಷಿ, ಅದು ಮಳೆ ನೀರನ್ನು ಬಿಟ್ಟು ಬೇರೆ ನೀರನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗೆ ಸಜ್ಜನರು ಚಾತಕ ಪಕ್ಷಿಗಳಂತೆ ಕೃಷ್ಣನ ಕೃಪಾದೃಷ್ಟಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರಿಗಾಗಿ ಶ್ರೀಕೃಷ್ಣ ತನ್ನ ಕೃಪಾದೃಷ್ಟಿ, ಆ ವೃಷ್ಟಿಯನ್ನು, ಮಳೆಯನ್ನು ಸುರಿಸಬೇಕು. ಹೀಗೆ ಸಮಯನ್ ಭವಸಂತಾಪಂ ರಮಯನ್ ಸಾತು ಸಜ್ಜನರೆಂಬ ಚಾತಕ ಪಕ್ಷಿಗಳನ್ನು ಸಂತೋಷಪಡಿಸ್ತಾರೆ. ಈ ಕೃಷ್ಣ ಮೇಘ ತನ್ನ ಕೃಪಾದೃಷ್ಟಿಯ ವೃಷ್ಟಿಯನ್ನು, ಮಳೆಯನ್ನು ನಮ್ಮ ಮೇಲೆ ಸುರಿಸಲಿ. ವ್ಯಾಸರಾಜರು ನಮ್ಮೆಲ್ಲರನ್ನೂ ಕೂಡ ಈ ರೀತಿ ಪ್ರಾರ್ಥನೆ ಮಾಡುವಾಗ ಕೃಷ್ಣನ ಅನುಗ್ರಹವನ್ನು, ಕೃಪಾದೃಷ್ಟಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಉಷ್ಣಾತ ಮಾಮಪಿ, ಹೀಗೆ ಜಗತ್ತಲ್ಲಿ ಸಜ್ಜನರ ಎಲ್ಲರನ್ನೂ ಕೂಡ ಆ ರೀತಿ ಉದ್ಧಾರ ಮಾಡಲು ಕೃಷ್ಣ ನನಗೂ ಪುಷ್ಟಿಯನ್ನು ಕೊಡಲಿ, ತನ್ನ ಕೃಪಾದೃಷ್ಟಿಯ ಪುಷ್ಟಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ ದಿವಸ ಇದು, ನರಕ ಚತುರ್ದಶಿ ದಿವಸ. ಹಾಗೆ ನರಕಾಸುರ ನಮಗೆ ಇರತಕ್ಕಂಥ ನಾನಾ ವಿಧವಾದ ಒಂದು ಸಂತಾಪಗಳನ್ನು ಕೊಡತಕ್ಕಂಥ ಒಂದು ದುಷ್ಟ ಶಕ್ತಿಯ ಸಂಕೇತ. ಆ ನರಕಾಸುರನ ಸಂಹಾರ ಮಾಡುವ ಮೂಲಕ ನಮ್ಮೆಲ್ಲರ ಉದ್ಧಾರಕ್ಕೆ ಕಾರಣನಾಗಿದ್ದಾನೆ. ನಮಗಿರತಕ್ಕಂಥ ಎಲ್ಲ ಸಂತಾಪವನ್ನು ಪರಿಹಾರ ಮಾಡ್ತಾ ಇದ್ದಾನೆ ಕೃಷ್ಣ. ಹಾಗೆ ಈ ನರಕ ಚತುರ್ದಶಿ ಶ್ರೀಕೃಷ್ಣ ನಮ್ಮ ಎಲ್ಲ ರೀತಿಯ ಸಂತಾಪಗಳನ್ನು ಪರಿಹಾರ ಮಾಡುವ ಒಂದು ಮೇಘವಾಗಿ ನಮ್ಮನ್ನು ಅನುಗ್ರಹ ಮಾಡಲಿ ಅಂತ ಶ್ರೀ ವ್ಯಾಸರಾಜರು ಆ ರಾಜ್ಯದ ಆ ಮೂಲಗೋಪಾಲ ಕೃಷ್ಣ ದೇವರನ್ನು, ಹಾಗೆ ಮೂಲಪಟ್ಟಾಭಿರಾಮ ದೇವರನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರಂತೆ ದೀಪಾವಳಿ ಅದು ಒಂದು ಸಂಕೇತವಿದೆ. ದೀಪ ಕತ್ತಲನ್ನು ಪರಿಹಾರ ಮಾಡ್ತದೆ. ಹಾಗೆ ನಮ್ಮಲ್ಲಿ ಈ ದೀಪ ಅಂತಂದರೆ ಒಳಗಿನ ದೀಪ, ಹೊರಗಿನ ದೀಪ ಕತ್ತಲೆಯನ್ನು ಪರಿಹಾರ ಮಾಡಿದರೆ ನಮ್ಮ ಒಳಗಿನ ಜ್ಞಾನ ದೀಪ ಅದು ಪ್ರಜ್ವಲಿಸಬೇಕು. ನಮ್ಮಲ್ಲಿ ಅನಾದಿ ಕಾಲದಿಂದ ತುಂಬಿರತಕ್ಕಂಥ ಅಜ್ಞಾನ, ಮಿಥ್ಯಾಜ್ಞಾನ ಇವುಗಳನ್ನೆಲ್ಲ ಪರಿಹಾರ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ನಾವು ಉದ್ಧಾರ ಆಗ್ತಾ ಇದ್ದೇವೆ. ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಆ ಭಗವಂತ ನಮ್ಮಲ್ಲಿ ಆ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ ನಮ್ಮ ಎಲ್ಲ ರೀತಿಯ ಎಲ್ಲ ಕ್ಲೇಶಗಳಿಗೂ ಮುಖ್ಯ ಕಾರಣವಾದದ್ದು ಅಜ್ಞಾನ, ಮಿಥ್ಯಾಜ್ಞಾನಗಳು ಅದನ್ನು ಪರಿಹಾರ ಮಾಡಲಿ, ಉದ್ಧಾರ ಮಾಡಲಿ. ನಿಮಗೂ ನಿಮ್ಮ ಎಲ್ಲ ಪರಿವಾರಕ್ಕೂ ಕೂಡ ಭಗವಂತನ ಕೃಪಾದೃಷ್ಟಿ ವಿಶೇಷವಾಗಿ ಎಲ್ಲ ರೀತಿಯ ಸಮೃದ್ಧಿಯನ್ನು ಕೊಟ್ಟು ಸಂತಾಪವನ್ನು ಪರಿಹರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.